ಖಂಡಿತ ಅವ್ರು ನಿಲ್ಲಬೇಕು. ನಾನು ಧರ್ಮ ಅದು ನಮ್ಮ ಕರ್ತವ್ಯ ಕೂಡ. ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ತಮ್ಗೆ ಏನಾರ ಅಂತ ತೊಂದರೆ ಆದ ಪಕ್ಷದಲ್ಲಿ ಮುಕ್ತವಾಗಿ ವಾಣಿಜ್ಯ ಮಂಡಳಿಯಲ್ಲಿ ಅಥವಾ ನಿಮ್ಗೆ ಆಗದಿರೋ ಬತ್ತಲ್ಲಿ ಪರ್ಸ್ನಲಾಗಿ ಬಂದು ಭೇಟಿ ಮಾಡ್ಕೊಂಡು ವಾಣಿಜ್ಯ ಮಂಡಳಿ ವರ್ಕಿಂಗ್ ಅವರ್ಸಲ್ಲಿ ಬಂದು ಭೇಟಿ ಮಾಡಿ ನಮ್ಮ ಪದಾಧಿಕಾರಿಗಳಾಗಲಿ ಅಥವಾ ಮಾಜಿ ಅಧ್ಯಕ್ಷಗಳು ಒಂದು ಇದ್ದಾರೆ, ದೊಡ್ಡೋಡು ಇದ್ದಾರೆ, ನಮ್ಮ ಸಾರಗೋವಂದೂರು ಇದ್ದಾರೆ, ಯಾವತ್ತು ಯಾವ ಇಂಥ ವಿಚಾರಗಳಲ್ಲಿ ಮುಂದಾಲೋಚನೆ ಹೊತ್ಕೊಂಡು ಮಾಡೋವಂಥ ವ್ಯಕ್ತಿ. ಅವರನ್ನು ನಿಲುವು ಸಾರಾಗಿ ಹೊಂದಿದ್ದಾರೆ, ಚಿನ್ನೇಗೌಡರು ಇದ್ದಾರೆ, ಥಾಮಸ್ ಇದ್ದಾರೆ, ಕೆ ವಿ ಚಂದ್ರಶೇಖರ್ ಅವರೆಲ್ಲ ಅವರೆಲ್ಲ ಮಾಜಿ ಅಧ್ಯಕ್ಷಗಳು ಸೇವೆ ಮಾಡಿದ್ದಾರೆ. ನಾವು ಅವ್ರು ಕೂರಿಸಿ ಇಂಥ ವಿಚಾರಗಳು ಮುಚ್ಚಿಟ್ಟಷ್ಟು ಡೇಂಜರು. ಅಕಸ್ಮಾತ್ ಇಂಥ ವಾಸ್ತವಿಕತೆ ಇದ್ದಾಗ ತಾವು ಬಂದು ನಮಗೆ ತಿಳಿಸೋ ಮಟ್ಟದಲ್ಲಿ ಖಂಡಿತವಾಗಲೂ ನಿಮಗೆ ನ್ಯಾಯ ಸಿಗುವಂಥ ಕೆಲಸ ನಾವು ಮಾಡ್ತೀವಿ. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿರಿದ್ದಾರೆ, ನಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ. ಅದರಿಂದ ನೀವು ನಮ್ಮ ಮನೆ ಮಕ್ಕಳು ಥರನೇ ನಾವು ಅಂದ್ಕೊಂಡು ಆ ವಿಚಾರಗಳನ್ನು ನಾವು ಎಲ್ಲೂ ಗೌಪ್ಯವಾಗಿ ಇಟ್ಬಿಟ್ಟು ಯಾವ ಥರ ಮಾಡಬೇಕು ಅನ್ನೋ ಕೆಲಸ ಖಂಡಿತವಾಗಲೂ ಮಾಡ್ತೀವಿ, ಮಾಡ್ತೀವಿ. ಅದರಲ್ಲಿ ಯಾವುದೇ ಸಂಶಯ ಇಟ್ಕೊಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.